ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವುದು ಏನೆಂತ ನೀವು ವಿಡಿಯೋನ ಕೊನೆಯವರೆಗೆ ನೋಡಿ. ಹೌದು ಸ್ನೇಹಿತರೆ, ಧಾರವಾಡದಲ್ಲಿ ವಿಮಾನ ತಯಾರಿ ಮಾಡುವಂಥ ಒಂದು ಕಾರ್ಖಾನೆಯಲ್ಲಿ ಯುವಕರನ್ನ ಕೇಳಿದ್ದಾರೆ. ಹೌದು ಸ್ನೇಹಿತರೆ, ನಾನು ಒಂದು ಪೋಸ್ಟ್ ನೋಡಿದೆ. ಅದನ್ನು ನೋಡಿ ಈ ಒಂದು ಯುವಕರಿಗೆ ತಿಳಿಸ್ಬೇಕು, ಈ ಒಂದು ಮಾಹಿತಿ ಅವ್ರಿಗೂ ಕೂಡ ಗೊತ್ತಾದರೆ ತುಂಬ ಜನರು ಈಗ ಓದ್ಕೊಂಡು ಮನೆಯಲ್ಲಿ ಕೂತ್ಕೊಂಡಿರ್ತಾರೆ, ಅವ್ರಿಗೂ ಇದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಮಾಹಿತಿ ಮಾಡ್ತಾ ಇದ್ದೀನಿ, ನಿಮ್ಗೆ ತಿಳಿಸ್ತಾ ಇರುವಂಥದ್ದು. ಯಾರಾದರೂ PUC, ಡಿಪ್ಲೊಮಾ, ITI ಯಾರಾದರೂ ಇಂಥ ಇದು ನಾವು ಓದ್ಕೊಂಡು ಮನೆಯಲ್ಲಿ ಕುಂತ್ಕೊಂಡಿದ್ರಿ ಅಂತಂದ್ರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ಇಲ್ಲಿ ನೋಡಿ, ಧಾರವಾಡದಲ್ಲಿ HALನಲ್ಲಿ ಅದು ಒಂದು ವಿಮಾನ ತಯಾರಿಕಾ ಕಾರ್ಖಾನೆ ಇದೆ. ಆ ಕಾರ್ಖಾನೆಯಲ್ಲಿ ಡಿಪ್ಲೊಮಾ, ITI ಮತ್ತು PUC ಈ ಒಂದು ಇಷ್ಟೆಲ್ಲ ಮುಗಿಸಿದವರು, ಈ ಯಾರೋ ಇದು ಓದಿದ್ದಾರೆ, ಇವರು ಅರ್ಜಿನ ಸಲ್ಲಿಸಲಿಕ್ಕೆ ಹೇಳಿದ್ದಾರೆ. ಅರ್ಜಿನ ಕೂಡ ನೀವು ಸಲ್ಲಿಸ್ಬೋದು. PUC ಮಾಡಿದವರು ಕೂಡ ಅರ್ಜಿ ಸಲ್ಲಿಸ್ಬೋದು, ಡಿಪ್ಲೊಮಾ ಮಾಡಿದವರು ಕೂಡ ಅರ್ಜಿನ ಸಲ್ಲಿಸಬಹುದು. ಇದರಲ್ಲಿ ಅವರು ಕೊಟ್ಟಿರುವಂಥ ಪೋಸ್ಟಲ್ಲಿ ಯಾವುದೇ ಒಂದು ಕ್ಯಾಸ್ಟ್ ವೈಸ್ ಕೊಟ್ಟಿಲ್ಲ. ಅವರು ಕೊಟ್ಟಿರುವಂಥ ಮಾಹಿತಿನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದು ಅಂತ ನನ್ನ ಅಭಿಪ್ರಾಯ. ಅರ್ಜಿ ಕರ್ನಾಟಕದವರಿಗೆ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಕರ್ನಾಟಕದವರಿಗೆ ಇದು ಮೊದಲ ಆದ್ಯತೆ. ಯಾರು ಅರ್ಜಿ ಸಲ್ಲಿಸ್ತಾರೆ ಮೊದಲು ಕರ್ನಾಟಕದವ್ರಿಗೆ ಮೊದಲ ಆದ್ಯತೆ ಅಂತ. ಆದಷ್ಟು ಬೇಗ ನಮ್ಮ ಕರ್ನಾಟಕದ ಜನತೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರಿ, ಕರ್ನಾಟಕದಿಂದ ನಮ್ಮ ಭಾಗದ ಉತ್ತರ ಕರ್ನಾಟಕದವರಾಗಿರ್ಬೋದು ಮತ್ತು ದಕ್ಷಿಣ ಕರ್ನಾಟಕ, ಯಾವುದೇ ಒಂದು ಕನ್ನಡಿಗರಿಗೆ ಮೊದಲ ಆದ್ಯತೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನೀವು, ನಾನು ಡಿಸ್ಕ್ರಿಪ್ಷನಲ್ಲಿ ಅವರ ಒಂದು ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಯಾವ ರೀತಿ ಸಲ್ಲಿಸೋದು ಅಂತ ಕೂಡ ನೀವು ಅವರಿಗೆ ಮಾಹಿತಿನ ಪಡ್ಕೊಳ್ಬೋದು. ಅದು ಅರ್ಜಿ ಸಲ್ಲಿಸುವಂಥ ಒಂದು ವೆಬ್ಸೈಟ್ ಕೂಡ ನನಗೆ ಗೊತ್ತಿಲ್ಲ. ಆ ಪೋಸ್ಟ್ರಲ್ಲಿ ನೋಡಿದೆ, ಅದರಿಂದ ತುಂಬ ಜನರಿಗೆ ಒಂದು ಹೆಲ್ಪ್ ಆಗುತ್ತೆ, ಈ ಅರ್ಜಿ ಸಲ್ಲಿಸಿ ಯಾರಾದರೂ ಉದ್ಯೋಗ ಪಡೆದುಕೊಳ್ಬೋದು ಅಂತ ನನಗೆ ಅನಿಸ್ತು. ಅದಕ್ಕಾಗಿ ಆ ಮಾಹಿತಿ ನೋಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಅವ್ರದ್ದು ನಾವೊಂದು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ಪಡ್ಕೊಂಡು ನೀವು ಕೂಡ ಅರ್ಜಿನ ದಾಖಲೆ ಏನೇನು ಹೇಳ್ತಾರೆ ಅದನ್ನು ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಉತ್ತಮ ಒಂದು ಇನ್ಫಾರ್ಮೇಷನ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋಗಳಿದೆ, ನೋಡ್ತಾ ಇರಿ. ಥ್ಯಾಂಕ್ ಯು.